ಆಪ್ಕಿ ಅದಾಲತ್ನಲ್ಲಿ ಜೆಡಿಯುನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ. ಇವರು ವೋಟ್ಗಳ ರಾಜಕೀಯ ಮಾಡ್ತಾರೆ. ನಿತೀಶ್ ಜಿ, ಜನರು ಕೂಡ ನಿಮ್ಮನ್ನ ಪದೇ ಪದೇ ಪ್ರಶ್ನೆ ಕೇಳಿದ್ದಾರೆ. ಈಗ ಚುನಾವಣೆ ಸಮಯ ಬಂದಿದೆ. ಹಾಗಾಗಿ ನೀವು ಮತ್ತೆ ನಿಮ್ಮ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಬಾಗ್ಲು ಹತ್ರ ಹೋಗಿ ನಿಂತುಬಿಟ್ಟಿದ್ದೀರಾ. ಪಾಸ್ವಾನ್ ಜಿ, ನಮ್ಮ ಜೊತೆಗೆ ಬನ್ನಿ ಅಂತ ಪದೇ ಪದೇ ಬಾಗ್ಲು ತಟ್ತಾ ಇದ್ದೀರಾ. ಯಾವಾಗ ಬಿಹಾರದಲ್ಲಿ ವಿಷಯ ನಡೀತಿತ್ತೋ ಆಗ ನಾವೇ ಖುದ್ದಾಗಿ ಪ್ರಸ್ತಾಪನ ಇಟ್ಟಿದ್ವಿ. ಅವ್ರು ನನ್ನ ಆಹ್ವಾನಿಸಿದ್ರು ಅವ್ರ ಮನೆ ಇಫ್ತಾರ್ ಪಾರ್ಟಿಗೆ. ನಾನು ಕೂಡ ಹೋಗಿದ್ದೆ. ಪೂರ್ತಿ ಚರ್ಚೆ ಆಯ್ತು. ಅದಾದ್ಮೇಲೂ ಕೂಡ ಅವ್ರ ಜೊತೆ ಮಾತುಕತೆ ನಡೀತಾನೆ ಇತ್ತು. ನೋಡಿ, ನಮ್ದು ಒಂದೇ ಆಗ್ರಹ ಇತ್ತು. ನಾವು ಅವ್ರಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ವಿ. ಅಲ್ಲಿ ಏನು ಸರ್ಕಾರದ ವಿರೋಧಿ ವೋಟ್ಗಳಿವೆ ಅದನ್ನ ಒಗ್ಗೂಡಿಸ್ಬೇಕು ಅಂತ. ಅವರು ಕೂಡ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಏನಂದ್ರೆ, ಒಂದು ವೇಳೆ ನೀವು ಬಿಜೆಪಿ ಜೊತೆ ಬಿಟ್ರೆ ನಿಮ್ಮ ಜೊತೆ ಬರೋದಕ್ಕೆ ಸಿದ್ಧ ಅಂತ. ಇಲ್ಲ, ಆನ್ ಬ್ಯಾಲೆನ್ಸ್ ಆಫ್ ಕನ್ಸಿಡರೇಷನ್ ನಮಗೆ ಈ ಜಡ್ಜ್ಮೆಂಟ್ ಇತ್ತು. ಏನಂದ್ರೆ, ಯಾರ ಜೊತೆ ಕೂಡ ಬಿಡಬಾರ್ದು ಅಂತ. ಬದಲಾಗಿ ಪಾಸ್ವಾನ್ ಅವ್ರಿಗೆ ನಾವು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಅವ್ರಿಗೆ ಅವ್ರದೇ ಆದಂಥ ಸಮಸ್ಯೆಗಳಿವೆ. ಇಷ್ಟು ದಿನಗಳಿಂದ ಅವರು ಬಿಜೆಪಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಂಬರ್ 1, ನಂಬರ್ 2, ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅದರಿಂದ ಅವರು ಹೊರಗೆ ಬರೋಕೆ ಇಷ್ಟಪಡ್ತಾ ಇಲ್ಲ. ಯಾವಾಗ ಈ ಪ್ರಸ್ತಾಪ ಬಂತೋ ನಾವು ಆಗ ಹೇಳಿದ್ದೇನಂತಂದ್ರೆ, ನೀವು NDA ಬಿಟ್ಬಿಡಿ ಅಂತ. ಆಗ ನಮ್ಮ ಕಡೆಯಿಂದ ನಮ್ಮ ಪಾರ್ಟಿಯ ಒಬ್ರು ಸ್ನೇಹಿತರು ಹೇಳಿಕೆ ಕೊಟ್ರು. ಏನಂದ್ರೆ, ನೀವು UPA ಬಿಟ್ಬಿಡಿ ಅಂತ. ನೀವು ಈ ವಿಷಯಕ್ಕೋಸ್ಕರ ಸಿದ್ಧರಾಗಿದ್ರೆ ಅನ್ನೋ ಮಾತಲ್ಲಿ ಎಷ್ಟು ಸತ್ಯಾಂಶ ಇದೆ? ನೀವು ಕಾಂಗ್ರೆಸ್ ಜೊತೆ ರಾಜಿ ಆಗೋದಕ್ಕೆ ಇಷ್ಟಪಟ್ಟಿದ್ರಿ. ಕಾಂಗ್ರೆಸ್ ಪಾರ್ಟಿ ಪೂರ್ತಿ ಮುಕ್ತವಾಗಿ UPA ಇಂದ ಲಾಲು ಪ್ರಸಾದ್ ಅವ್ರನ್ನ ಹೊರಗಡೆ ಹಾಕತ್ತೆ. ಮತ್ತವ್ರನ್ನ ಹೊರಗಡೆ ಹಾಕಿದ ನಂತರ ಬಿಹಾರದಲ್ಲಿ ಕರೆ ಕೊಡುತ್ತೆ. ಏನಂದ್ರೆ, ಅಲ್ಲಿ ಸರ್ಕಾರದ ವಿರುದ್ಧ ಎಷ್ಟು ಪಾರ್ಟಿಗಳಿದಾವೋ ಅವೆಲ್ಲ ಒಟ್ಟಾಗಿ ಅಂತ. ನಾವು ಯೋಚನೆ ಮಾಡ್ತಿದ್ವಿ. ನಾವು ಹೇಳಿದ್ವಿ, ಒಂದ್ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ತರ ಏನಾದ್ರೂ ಮಾಡಿದ್ರೆ ನಾವು ಯೋಚನೆ ಮಾಡ್ತೀವಿ ಅಂತ. ಜಾರ್ಜ್ ಫರ್ನಾಂಡಿಸ್ ಅವ್ರಿಗಿಂತ ಬೇರೆ ಯಾರಾದ್ರೂ ಆಂಟಿ ಕಾಂಗ್ರೆಸ್ ಫೀಲಿಂಗ್ ಇರುವಂತ ವ್ಯಕ್ತಿ ಇದಾರ? ಅವ್ರು ಹೇಳಿದ್ರು, ಬಿಹಾರನ ಕಾಪಾಡೋದಕ್ಕೋಸ್ಕರ ಕಾಂಗ್ರೆಸ್ ಮೇಲಿರೋ ಭಿನ್ನಾಭಿಪ್ರಾಯನ ಮರೆಯೋದಕ್ಕೆ ತಯಾರಿದೀವಿ ಅಂತ. ನಾವು ತಯಾರಿದ್ವಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಧೈರ್ಯ ಇದೆಯಾ? ಅವರಿಗೆ ಇಲ್ಲಿರೋ 24 MP ಬೆಂಬಲ ಬೇಕು. ಅವರು ಲಾಲು ಪ್ರಸಾದ್ ಅವ್ರ ಜೊತೆ ಜಗಳ ಮಾಡೋ ಡ್ರಾಮಾ ಎಷ್ಟೇ ಆಡಿದ್ರು ಜಗಳ ಮಾಡೋಕ್ಕಾಗಲ್ಲ. ಆದ್ರೆ ನಿತೀಶ್ ಜಿ, ಯಾವ ಕಾಂಗ್ರೆಸ್ನ ಜೀವನ ಪೂರ್ತಿ ವಿರೋಧ ಮಾಡ್ತಾ ಬಂದಿದ್ದೀರೋ, ಬಿಹಾರದ ಚುನಾವಣೆ ಗೆಲ್ಲೋದಕ್ಕೆ ಅವರ ಬೆಂಬಲ ತಗೊಳ್ಳೋದಕ್ಕೂ ತಯಾರಾಗ್ಬಿಟ್ರಿ. ಕಾಂಗ್ರೆಸ್ ಪಾರ್ಟಿ ಜೊತೆ ನಮಗೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಆ ಸಮಯದಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಆಗ ಕಾಂಗ್ರೆಸ್ ಪಾರ್ಟಿ ಲಾಲು ಪ್ರಸಾದ್ ಅವ್ರ ಜೊತೆ ಪೂರ್ತಿಯಾಗಿ ಸಂಬಂಧ ಕಡಿದುಕೊಳ್ತಿತ್ತು. ನಮಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಏನಂದ್ರೆ, ಕಾಂಗ್ರೆಸ್ ಪಾರ್ಟಿ ನಮ್ಮ ಸರ್ಕಾರದ ಬಲಿದಾನವನ್ನಂತೂ ಕೊಡೋದಿಲ್ಲ, ನಿಮ್ಮ ಸರ್ಕಾರ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಬಲಿದಾನ ಕೊಡಲ್ಲ. ಅವರು ದಿಲ್ಲಿಯಲ್ಲಿ ಲಾಲು ಪ್ರಸಾದ್ ಅವ್ರ ಜೊತೆ ಕೂತ್ಕೊಂಡು ಸರ್ಕಾರ ನಡೆಸ್ತಾರೆ. ಇಲ್ಲಿ ಬಿಹಾರದಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಈ ತರ ಆಗೋದನ್ನ ಎಲ್ಲಾದ್ರೂ ನೋಡಿದ್ರೆ ನೀವು? ಕಾಂಗ್ರೆಸ್ ಪಾರ್ಟಿ ಲಾಲು ಪ್ರಸಾದ್ ಅವರ ಸಿಟ್ಟಿಂಗ್ ಸೀಟ್ಗಳನ್ನು ಬಿಟ್ಟು ಬಾಕಿ ಸೀಟ್ಗಳ ಮೇಲೆ ನಿರ್ಧಾರ ಮಾಡಿದೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ. ಅದು ಯಾವ ಕಾರಣಕ್ಕೆ? ಅಪೋಸಿಷನ್ ವೋಟ್ನ ಹಂಚೋದಕ್ಕೋಸ್ಕರ, ಹಾಗೆ ಲಾಲು ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ. ಮತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದ ಲಾಭದಲ್ಲಿದೆ. ಪಾಸ್ವಾನ್ ಜಿ ಕೂಡ ಅವರಿಗೋಸ್ಕರ ಸೀಟ್ಗಳನ್ನ ಬಿಡ್ತಾ ಇದ್ದಾರೆ, ಲಾಲು ಯಾದವ್ ಕೂಡ ಅವರಿಗೋಸ್ಕರ ಸೀಟ್ಗಳನ್ನ ಬಿಡ್ತಿದ್ದಾರೆ. ನೋಡಿ, ಒಂದ್ ವೇಳೆ ಪೂರ್ತಿಯಾಗಿ ನೀವು ನೋಡಿದ್ರೆ, ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಏನ್ ಪರಿಸ್ಥಿತಿ ಎಮರ್ಜ್ ಆಗಿ ಬರ್ತಾ ಇದೆ ಮುಂದೆ. UPAನಲ್ಲಿ ಪೂರ್ತಿಯಾಗಿ ಗೊಂದಲ ಆಗ್ತಾ ಇದೆ. ಅವ್ರು ಯಾವುದೇ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೋದು. ಏನು ಅಂದ್ರೆ, ಒಂದಾಗಿ ಅವ್ರು ಎಲೆಕ್ಷನ್ ಕಣಕ್ಕೆ ಇಳಿದಿಲ್ಲ. ಎರಡನೇ ವಿಷಯ, ಅವ್ರು ಜಗಳ ಆಡ್ತಿರೋ ವಿಷಯದಲ್ಲಿ ದಮ್ಮಿಲ್ಲ. ಯಾಕಂದ್ರೆ ಲಾಲು ಪ್ರಸಾದ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಒಳ್ಳೆಯವರು ಅಂತ, ಕಾಂಗ್ರೆಸ್ನವ್ರು ಹೇಳ್ತಾರೆ ಲಾಲು ಪ್ರಸಾದ್ ಅವ್ರು ಒಳ್ಳೆಯವರು ಅಂತ, ರಾಮ್ ವಿಲಾಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಗೋಸ್ಕರ ನಾವು ಬಿಡ್ತೀವಿ ಅಂತ. ಅಲ್ಲ, ಜಗಳ ಅಂದ್ರೆ ಜಗಳನೇ ತಾನೇ. ಇದ್ಯಾವ ತರ ಜಗಳ ಕೂಡ ಆಡ್ತಾ ಇದಾರೆ, ಒಂದಾಗ್ತಾನೂ ಇದಾರೆ. ಇದು ಆ ತರ ಏನಲ್ಲ. ದಿಲ್ಲಿಯಲ್ಲಿ ಜೊತೆಯಲ್ಲಿರ್ತಾರೆ, ಬಿಹಾರದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ. ಬಿಹಾರದ ಜನರು ಇದನ್ನ ಒಪ್ಕೋತಾರೆ ಅಂತೀರಾ? ಇದನ್ನ ಮಾಡೋದಕ್ಕೆ ನೀವು ಅವರು ಬಲಶಾಲಿ ಆಗ್ತಿದ್ದಾರೆ. ಲಾಲು ಪ್ರಸಾದ್ ಅವರು ಯಾವ ವಿಷಯಗಳಿಂದ ಬಲಶಾಲಿ ಆಗ್ತಿದ್ದಾರೆ? ಇದನ್ನ ನೀವು ಕೂಡ ಪ್ರಯತ್ನ ಮಾಡಿದ್ರಿ. ಪಾಸ್ವಾನ್ ಜಿ, ದಿಲ್ಲಿನಲ್ಲಿ ಕಾಂಗ್ರೆಸ್ ಜೊತೆ ಇರಿ, ಆದ್ರೆ ಬಿಹಾರದಲ್ಲಿ ನಮ್ ಜೊತೆ ಬನ್ನಿ ಅಂತ. ಇಲ್ಲ, ಅದೇ ಸಾಧ್ಯ ಆಗತ್ತೆ? ಅದಾಗೋದೇ ಇಲ್ಲ. ಇದು ಪಾಸ್ವಾನ್ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಯಾವ ಕ್ಷಣದಲ್ಲಿ ಅವ್ರು ಹೆಜ್ಜೆ ಇಡ್ತಿದ್ರು ಆ ಸಮಯದಲ್ಲಿ ಅವರ ಬಿಹಾರದ ಇಂಟ್ರೆಸ್ಟ್ನಲ್ಲಿ ಅದು ನಿಧಾನವಾಗಿ ವಿಷಯಗಳು ಅಲ್ಲಿಗೆ ಹೋಗ್ತಿತ್ತು. ಆ ಥರ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ನಾವೆಲ್ಲರೂ ಹೇಳಿದ್ವಿ ಯಾವುದೇ ಷರತ್ತಿಡಲ್ಲ ಅಂತ. ಆದ್ರೆ ಮಾತುಕತೆ ಆಗಿದ್ರೆ ಸ್ವತಃ ಪಾಸ್ವಾನ್ ಅವರೇ ವಿಷಯನ ಅರ್ಥ ಮಾಡ್ಕೊಳ್ತಿದ್ರು, ಅರ್ಥ ಮಾಡ್ಕೊಳ್ಳೋರು. ಅದಕ್ಕೆ ಮುಂದೆ ಹೋಗ್ಲಿಲ್ಲ. ನೋಡಿ, ನೀವು ಪಾಸ್ವಾನ್ ಜಿ ಅವರ ಟೀಕೆ ಮಾಡ್ತಿಲ್ಲ, ಪೂರ್ತಿಯಾಗಿ ಬಚಾವಾಗ್ತಿದ್ದೀರಾ. ಇದ್ರ ಅರ್ಥ ಏನು ಅಂತಂದ್ರೆ, ನೀವು ಪೋಸ್ಟ್ ಪೋಲ್ ಅಲಯನ್ಸ್ನ ಬಾಗ್ಲು ಕಿಟಕಿ ತೆಗೆದಿಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ. ನೋಡಿ ರಜತ್ ಅವರೇ, ರಾಜಕೀಯ ಅಂದ್ರೆ ಸಾಧ್ಯತೆಗಳ ಆಟ. ರಾಜಕೀಯ ಸಾಧ್ಯತೆಗಳ ಆಟ. ನಾವು ಹೋರಾಡ್ತಾ ಇರೋದು ಲಾಲು ಪ್ರಸಾದ್ ಮತ್ತವರ ಆಳ್ವಿಕೆಯ ಜೊತೆ. ನಾವು ಪಾಸ್ವಾನ್ ಅವ್ರ ಜೊತೆ ಜಗಳ ಮಾಡ್ತಿಲ್ಲ. ಯಾರ ಜೊತೆ ಜಗಳ ಮಾಡ್ಬೇಕು ಅವ್ರ ಹತ್ರ ಮಾಡ್ತಾ ಇದೀವಿ. ಆದ್ರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಪಾಸ್ವಾನ್ ಜಿ ಮತ್ತೆ ಲಾಲೂಜಿ ಇಬ್ರು ಸೇರಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ. ಹೌದು, ಸ್ಪರ್ಧಿಸಿದ್ರು. ಜಗಳ ಹೋರಾಟ ಎಲ್ಲ ಅವ್ರಿಗೆ ಇರಲಿ, ನಮಗಂತೂ ಒಂದು ಟಾರ್ಗೆಟ್ ಇದೆ. ಪಾಸ್ವಾನ್ ಅವರು ಕೆಲವು ಸಲ ಟಾರ್ಗೆಟ್ ಮಿಸ್ ಮಾಡ್ತಾರೆ, ಕೆಲವು ಸಲ ನಮ್ಮನ್ನೇ ಗುರಿಯಾಗಿ ಮಾಡ್ಕೋತಾರೆ. ಅವ್ರ ಹತ್ರ ಎಲ್ಲ ಮಾಡಬಾರ್ದು. ಆದ್ರೆ ನಾವ್ ಯಾವತ್ತೂ ಅವ್ರನ್ನ ಗುರಿಯಾಗಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿಲ್ಲ. ನಾವ್ ಯಾವಾಗ್ಲೂ ಲಾಲು ಅವ್ರನ್ನೇ ಗುರಿಯಾಗಿ ಇಟ್ಕೋತೀವಿ.
ನೀವು ಎಲ್ಲಾ ರೀತಿಲೂ ಪ್ರಯಾಸ ಮಾಡಿದ್ರಿ, ಎಲ್ಲಾ ರೀತಿಲೂ ಪ್ರಯತ್ನ ಮಾಡಿದ್ರಿ, ಎಲ್ಲಾ ರೀತಿಲೂ ಫಾರ್ಮುಲಾ ಕೂಡ ಮಾಡಿದ್ರಿ. ಇಲ್ಲಿವರೆಗೂ ನೀವೇನ್ ಹೇಳ್ಬೇಕಿತ್ತು ಅಂತಂದ್ರೆ ಒಂದು ಲಾಲಿಪಾಪ್ ಇದೆಯಲ್ಲ, ಮುಖ್ಯಮಂತ್ರಿ ಹುದ್ದೆಯ ಲಾಲಿಪಾಪ್ ಇದೆಯಲ್ಲ, ಅದನ್ನ ಕೂಡ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವ್ರಿಗೆ ಕೊಟ್ರಿ. ಆದ್ರೆ ಇದೆಲ್ಲದ್ರ ಹಿಂದೆ ಎಲ್ಲೋ ಒಂದ್ ಕಡೆ ನಿತೀಶ್ ಕುಮಾರ್ ತಮ್ಮ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ರು. ಯಾಕೆ? ಇಲ್ಲ ಇಲ್ಲ, ನಮ್ಮ ಚಿಂತೆ ಬಿಹಾರದ ಭವಿಷ್ಯದ ಬಗ್ಗೆ ಇರುತ್ತೆ. ನಾವು ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಲ್ಲ. ನಮ್ಮ ಭವಿಷ್ಯ ಏನಾದರೂ ಆಗಿರಲಿ, ಅದು ಯಾವುದೇ ಅರ್ಥ ಕೊಡೋದಿಲ್ಲ. ಮತ್ತೆ ನೀವು ಹೇಳಿದ್ರಲ್ಲ ಲಾಲಿಪಾಪ್ ಅಂತ, ಅದು ಲಾಲಿಪಾಪ್ ಅಲ್ಲ. ಅದು ತುಂಬಾನೇ ಗಂಭೀರವಾದ ಪ್ರಯತ್ನ ಆಗಿತ್ತು. ಹಾಗೆ ತುಂಬಾನೇ ಏನಂತ ಹೇಳ್ಬೋದು, ಯೋಚಿಸಿ ಅರ್ಥ ಮಾಡಿಕೊಂಡು ಜನರ ಹಿತದಲ್ಲಿ ವಿಪಕ್ಷದ ಒಗ್ಗಟ್ಟಿಗೋಸ್ಕರ ಅದು ನಮ್ಮ ಕಡೆಯಿಂದ ಕೊಟ್ಟಿದ್ದ ಪ್ರಸ್ತಾಪ ಆಗಿತ್ತು. ಅದು ಲಾಲಿಪಾಪ್ ಆಗಿರಲಿಲ್ಲ. ಅದರಲ್ಲಿ ನಾವು ನಮ್ಮನ್ನ ಎಲ್ಲೂ ಇಡಲ್ಲ. ನಿಮಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ, ನಾವು ಆಮೇಲೆ ಕೂಡ ಹೇಳಿದ್ವಿ ಏನಂದ್ರೆ ಆ ಓಟದಲ್ಲಿ ಸ್ವತಃ ನಾವೇ ಇಲ್ಲ ಅಂತ. ನಿತೀಶ್ ಜಿ, ಆದ್ರೆ ಯಾರನ್ನ ನೀವು ನಾಯಕ ಅಂತ ಒಪ್ಕೊಳಕ್ ತಯಾರಿದ್ರೋ ಅವರೇ ಖುದ್ದಾಗಿ ನಾಯಕ ಆಗೋದಿಕ್ಕೆ ತಯಾರಿಲ್ಲ. ಹೌದು, ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ. ಪಾಸ್ವಾನ್ಜಿ ಅಂತೂ ಮುಖ್ಯಮಂತ್ರಿ ಹುದ್ದೆನ ಕಾಂಗ್ರೆಸ್ಗೆ ಒಪ್ಸೋ ತಯಾರಿ ಮಾಡ್ತಿದ್ದಾರೆ. ಇದು ಅವರಿಗೊಂದು ಲಾಸ್ಟ್ ಆಪರ್ಚುನಿಟಿ ಆಗಿದೆ. ನಾನು ಹಾಗೆ ಹೇಳ್ತೀನಿ. ನಾನು ಒಪ್ಕೋತೀನಿ, ಒಂದ್ಸಲ ಅವರು ನಮ್ಮ ಮಾತನ್ನು ಒಪ್ಕೊಂಡಿದ್ರೆ ಆಗ ಬಿಹಾರದಲ್ಲಿ ಆಡಳಿತ ಮಾಡ್ಬೋದಾಗಿತ್ತು. ಬಿಹಾರದಲ್ಲಿ ಅಧಿಕಾರ ನಡೆಸಿ ತಮ್ಮ ಕೌಶಲ್ಯ ತೋರಿಸ್ಬೋದಿತ್ತು. ಆಗ ದೇಶದಲ್ಲೂ ಕೂಡ ಅವ್ರದ್ದೊಂದು ಹೊಸ ಹವಾ ಶುರುವಾಗ್ತಿತ್ತು. ನಾವಂತೂ ಅವ್ರ ಬಗ್ಗೆ ಇಷ್ಟೊಂದು ಒಳ್ಳೆ ದೂರದೃಷ್ಟಿ ಯೋಚನೆಗಳನ್ನ ಇಟ್ಕೊಂಡಿದ್ದೀವಿ. ಆದ್ರೆ ಹೋಗ್ಲಿ ಬಿಡಿ, ಇವತ್ತಿಲ್ಲ ಅಂದ್ರೆ ನಾಳೆ ಆಗ್ಬಹುದು, ಮುಂದೆ ನೋಡೋಣ.